ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದು ಬಂದು ಸಂಡೇ ವ್ಲಾಗ್ ಆಗಿರ್ತದೆ. ಒಂದು ಬೆಳಗ್ಗೆ 8 ಗಂಟೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಈ ಥರ ರಾಣಿ ಪಿಂಕ್ ಕಲರಲ್ಲಿ ಇರೋದು ಒಂದು ಪ್ಲೇನ್ ಸ್ಯಾರಿ ಹಾಕೊಂಡು ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ಮಕ್ಕಳು ಅವರು ಸ್ನಾನ ಮಾಡ್ಕೊಂಡು ಅವರು ರೆಡಿ ಆಗಿದ್ರು. ಇಷ್ಟು ಬೇಗ ಅದು ಸಂಡೇ ಬೆಳಗ್ಗೆನೆ ಬೇಗ ರೆಡಿಯಾಗಿ ಎಲ್ಗೆ ಹೋಗ್ತಾವ್ರೆ ಅಂತ ಅನ್ಕೊಬೋದು. ಇವತ್ತು ಬಂದು ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ಐತೆ. ನಮ್ಮ ಅಣ್ಣಂದು ಎಂಗೇಜ್ಮೆಂಟಿನ ವ್ಲಾಗ್ ಆಗಿರ್ತದೆ ಇದು. ಇನ್ನೆಲ್ಲರೂ ರೆಡಿ ಆಗಿದ್ದನು ಆಗಿತ್ತು. 9 ಗಂಟೆ ಅಷ್ಟರಲ್ಲಿ ಹುಡುಗಿಯವ್ರ ಊರಿಗೆ ಹೋಗ್ಬೇಕು. ನಾವು ಯಾವುದೇ ಶುಭ ಸಮಾರಂಭ ಮಾಡಬೇಕು ಅಂದರೆ ಮತ್ತೆ ಎಲ್ಲಾದರೂ ಟ್ರಿಪ್ಪು ಟೆಂಪಲ್ಗಳಿಗೆ ಹೋಗ್ಬೇಕು ಅಂದ್ರೂ ನಮ್ಮ ಕಡೆ ಮೊದಲು ಈ ಥರ ನಾವು ಹೋಗೋ ವೆಹಿಕಲ್ಸ್ಗಳಿಗೆ ಪೂಜೆ ಮಾಡಿ ಹೊರಡೋದು. ಇಲ್ಲೂ ಊರಲ್ಲೂ ಆಗಲೇ ಎಲ್ಲರೂ ರೆಡಿ ಆಗಿದ್ರು. ಊರಿಂದ ನಮ್ಮ ಅಪ್ಪ ಅವರು ಮತ್ತು ನಮ್ಮ ಅಕ್ಕ ಅವ್ರ ಫ್ಯಾಮಿಲಿ ಅವರು ಬಂದಿದ್ರು ದೊಡ್ಡಬಳ್ಳಾಪುರದಿಂದ. ಇವಾಗ ನಮ್ಮ ಅಣ್ಣನು ಕಾರ್ಗೆ ಪೂಜೆ ಮಾಡ್ತಾವ್ರೆ. ಪೂಜೆನು ಮಾಡಿ ಕಾರ್ಗೆ ಒಂದು ತೆಂಗಿನಕಾಯಿನ ನೀಳಿಸ್ಬಿಟ್ಟು ಹೊಡೆದು ಇವತ್ತಿನ ಈ ಶುಭ ಕಾರ್ಯನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಥರ ಮನೇಲಿ ಒಂದು ಫಂಕ್ಷನ್ ಇದ್ರೆ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಸಂಭ್ರಮನೆ ಅಂತ ಹೇಳ್ಬೋದು. ಇಲ್ಲಿ ಗ್ರೀನ್ ಕಲರ್ದು ಒಂದು ಸ್ಯಾರಿ ಹಾಕಿದ್ದಾರಲ್ಲ ಅವ್ರು ಬಂದು ನಮ್ಮ ಅತ್ತಿಗೆ. ನಾನು ಮತ್ತು ನಮ್ಮ ಅತ್ತಿಗೆನೂ ಈ ಥರ ರೆಡಿ ಆಗಿದ್ವಿ. ಹಾಗೆ ಎಲ್ಲರೂ ರೆಡಿ ಆಗಿದ್ರಲ್ಲ ಅವ್ರದ್ದು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಅವ್ರದ್ದು ಒಂದು ಸ್ವಲ್ಪ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಂತ ಇದ್ದೆ. ನಾವಿವಾಗ ಹೊರಡ್ತಾ ಇರೋದು ಬಂದು ಮಧುಗಿರಿಯಿಂದ. ಹಾಗೆ ಬರೋವಾಗ ಇಲ್ಲೇ ಟೌನಲ್ಲಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ವಿ. ಬೆಳಗ್ಗೆಯಿಂದ ಮನೇಲಿ ಕೆಲಸ, ಪೂಜೆ, ಹುಡುಗನ್ ರೆಡಿ ಮಾಡೋದು, ನಾನು ರೆಡಿ ಆಗೋದು ಕೆಲಸ ಇತ್ತಲ್ಲ, ಲೇಟ್ ಆಯಿತು. ಸೊ ಕಾಫಿ ಮಾಡಿರಲಿಲ್ಲ, ಇಲ್ಲೇ ಕಾಫಿ ಕುಡಿತಾ ಇದ್ದೀನಿ. ನಾವಿವಾಗ ಎಂಗೇಜ್ಮೆಂಟ್ಗೆ ಹೋಗ್ತಾ ಇರೋ ಊರು ಬಂದು ನಮ್ಮ ಮಧುಗಿರಿಯಿಂದ 8ರಿಂದ ಒಂದು 10 ಕಿಲೋಮೀಟ್ರ್ ಐತೇನೋ. ಇವಾಗ ಎಂಗೇಜ್ಮೆಂಟ್ ನಡೀತಾ ಇರೋದು ಹುಡುಗಿಯವ್ರ ಮನೆ ಹತ್ರನೇ. ಹುಡುಗಿಯವ್ರ ಮನೆ ಹತ್ರನೂ ಬಂದು ನಮ್ಮ ಫ್ಯಾಮಿಲಿ ಅವರೆಲ್ಲರೂ ಕುತ್ಕೊಂಡಿದ್ರು. ಹಾಗೆ ಅವ್ರದ್ದು ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಇವತ್ತು ಬಂದು ಇಳೆ ಶಾಸ್ತ್ರ ಮತ್ತು ಎಂಗೇಜ್ಮೆಂಟು ಎರಡೂ ಮಾಡ್ತಾ ಇರೋದು. ಮೊದಲು ತಟ್ಟೆ ಬದಲಾಯಿಸ್ಕೊಳೋ ಶಾಸ್ತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾವು ಹೂವು, ಹಣ್ಣು ಮತ್ತು ಸ್ಯಾರಿ, ಸ್ವೀಟು, ಎಲೆ, ಅಡಿಕೆ ಇವೆಲ್ಲ ತಂದಿದ್ವಲ್ಲ ಅವನ್ನೆಲ್ಲ ಒಂದು ಪ್ಲೇಟಿಗೆ ಜೋಡಿಸಿಡ್ತಾ ಇದ್ದೀವಿ. ಇದು ಎಂಗೇಜ್ಮೆಂಟ್ಗೆ ರಿಂಗ್ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರ್ತದೆ ಅಂತ ತರಿಸಿದ್ವಿ ಇದನ್ನ. ಇದು ಒಂಥರ 2 ರಿಂಗ್ ಇಡೋಕ್ಕೆ ಕ್ಯೂಟಾಗಿ ಚೆನ್ನಾಗೈತೆ. ಹುಡುಗಿ ಕಡೆ ಮತ್ತು ಹುಡುಗ ಕಡೆ ದೊಡ್ಡವ್ರು ಎಲ್ಲರೂ ಇವಾಗ ಸ್ವಲ್ಪ ಹೊತ್ತು ಮಾತಾಡಿ ಇವಾಗ ಇಳೆ ಶಾಸ್ತ್ರ ಕಾರ್ಯಕ್ರಮನೂ ಮಾಡ್ತಾವ್ರೆ. ನಮ್ಮ ಅಣ್ಣ ಬಂದು ಕಾಲೇಜಿಗೆ ಲೆಕ್ಚರರು, ತುಮಕೂರಲ್ಲಿ ಅವ್ರ ಕಾಲೇಜಿಗೆ ಲೆಕ್ಚರರ್ ಆಗಿರೋದು. ಇವಾಗ ನಮ್ಮ ಅಣ್ಣಂಗೆ ನೋಡಿದೀವಲ್ಲ ಆ ಹುಡುಗಿನೂ ಅಷ್ಟೇ ಕೆಲಸದಲ್ಲಿ ಅವ್ರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವರು ಕೂಡ ನರ್ಸ್ ಆಗಿ ವರ್ಕ್ ಮಾಡ್ತಾವ್ರೆ. ಇವಾಗ ಶಾಸ್ತ್ರ ಕುತ್ಕೊಂಡವ್ರಲ್ಲ ಅವ್ರು ಬಂದು ನಮ್ಮ ಅಣ್ಣಂಗೆ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಆಗ್ಬೇಕು. ಅವರೇ ಕುತ್ಕೊಂಡು ಶಾಸ್ತ್ರಗಳ್ನು ಮಾಡ್ತಾವ್ರೆ. ಮೊದಲು ಹೂಗಳು ಹಾಕೊಂಡು ಹೂಗಳನ್ನ ಎಕ್ಸ್ಚೇಂಜ್ ಮಾಡ್ತಾವ್ರೆ. ನಮ್ಮ ಹುಡುಗ ನಿಮ್ಗೆ ಒಪ್ಕೆನಾ ಅಂತ ಒಬ್ರು, ಹಾಗೆ ನಮ್ಮ ಹುಡುಗಿ ನಿಮಗೆ ಒಪ್ಕೆನಾ ಅಂತ ಹೇಳ್ಬಿಟ್ಟು ಒಬ್ರು ಹೇಳ್ಕೊಂಡು ವಿಳ್ಯದೆಲೆ ಅಡಿಕೆ ಎಲ್ಲ ಕೊಟ್ಟು ಇವಾಗ ಸಿಹಿನೂ ತಿನ್ನಿಸ್ಕೊಂಡು ಶಾಸ್ತ್ರ ಮಾಡ್ತಾವ್ರೆ. ಇದೆಲ್ಲ ಆದಮೇಲೆ ನಾವು ತಂದಿರೋ ಎಲೆ ಅಡಿಕೆ ತಟ್ಟೆ ಮತ್ತು ಹಣ್ಣುಗಳ ತಟ್ಟೆ, ನಾವು ಹುಡುಗಿಗೆ ತಂದಿರೋ ಸೀರೆ, ಹೂ, ಬಳೆಗಳು ಇದನ್ನೆಲ್ಲ ಇಟ್ಟಿದ್ವಲ್ಲ ಆ ತಟ್ಟೆಗಳ್ನೂ ಬದಲಾಯಿಸ್ಕೊಂತವ್ರೆ. ಆ ಶಾಸ್ತ್ರಗಳು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲೇ ಮನೆ ಹತ್ರನೇ ಎಂಗೇಜ್ಮೆಂಟ್ಗೆಲ್ಲ ಅರೇಂಜ್ ಮಾಡಿದ್ರು. ಅಲ್ಲೇ ಡೆಕೋರೇಷನ್ ಎಲ್ಲ ಮಾಡಿಸಿ ರೆಡಿ ಮಾಡಿದ್ರು. ಅಲ್ಲಿಗೆ ಬಂದರು ಇವಾಗ ನಮ್ಮ ಅಣ್ಣ ಮತ್ತು ಅದಕ್ಕೆ. ಹಾಗೆ ಒಂದು ಸ್ವಲ್ಪ ಮೊದಲು ಫೋಟೋಗಳನ್ನ ತೆಗ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ಮೊದಲು ಒಂದು ಸ್ವಲ್ಪ ಫೋಟೋಗಳನ್ನ ತೆಗಿಸ್ತಾವ್ರೆ. ಫೋಟೋಗಳೆಲ್ಲ ತೆಗ್ಸಾದ್ಮೇಲೆ ಇವಾಗ ಹಾರ ಬದಲಾಯಿಸ್ತಾವ್ರೆ. ಹಾಗೆ ಹಾರಗಳು ಎಕ್ಸ್ಚೇಂಜ್ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಫೋಟೋಗಳನ್ನು ತೆಗಿಸ್ತಾ ಇದ್ರು. ಹಾಗೆ ನಾನು ಯೂಟ್ಯೂಬ್ಗೆ ಹಾಕೋಕ್ಕಿರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ವಿಡಿಯೋನು ಮಾಡ್ಕೊತಾ ಇದ್ದೆ. ಇವಾಗ ಮೇಯ್ನ್ ಎಂಗೇಜ್ಮೆಂಟ್ ಶಾಸ್ತ್ರ ಇದೇನೆ, ಉಂಗುರ ಬದಲಾಯಿಸೋದು. ಫೈನಲಿ ಅವ್ರ ಆಸೆ ಅಂತೇನೆ ಎಂಗೇಜ್ಮೆಂಟೂ ಆಯಿತು. ಹಾಗೆ ಇವತ್ತು ಮದರ್ಸ್ ಡೇ ಕೂಡ ಆಯ್ತಲ್ಲ, ಇವತ್ತಾಗಿತ್ತಂತೂ ಇನ್ನೂ ಖುಷಿ ಅನ್ನಿಸ್ತು. ಹ್ಯಾಪಿ ಎಂಗೇಜ್ಮೆಂಟ್ ಬೋತ್ ಆಫ್ ಯು. ಕಂಗ್ರ್ಯಾಚುಲೇಷನ್ಸ್ ಅಣ್ಣ ಅತ್ತಿಗೆ.
ಹಾರ ಮತ್ತು ಉಂಗುರ ಎಲ್ಲ ಬದಲಾಯಿಸಿದ್ದು ಆಯ್ತಲ್ಲ, ಇನ್ನು ಎಂಗೇಜ್ಮೆಂಟು ಕಂಪ್ಲೀಟ್ ಆಯಿತು. ಇವಾಗ ಫ್ಯಾಮಿಲಿ ಎಲ್ಲರೂ ಅವರಿಬ್ಬರ ಜೊತೆ ಫೋಟೋಗಳು ತೆಗೆಸ್ಕೊತಾ ಇದ್ರು. ನಾವಿವತ್ತು ಬಂದು ಎಂಗೇಜ್ಮೆಂಟ್ನ ಸಂಡೇ ಇಟ್ಕೊಂಡಿದ್ದಕ್ಕೆ ನಮ್ಮ ಕಡೆಯವರು ಮತ್ತು ಅವ್ರ ಕಡೆಯವರು ಎಲ್ಲರೂ ಒಂದು ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಈ ಬೇಸಿಗೆ ಟೈಮಲ್ಲಂತೂ ಫಂಕ್ಷನ್ಗಳು ಮಾಡೋದು ಒಂದು ಸ್ವಲ್ಪ ಕಷ್ಟ. ಸೆಕೆ ಮತ್ತು ಬಿಸಿಲು ಒಂದು ಸ್ವಲ್ಪ 11-12 ಗಂಟೆ ಅಷ್ಟೊತ್ತಿಗೆ ಜಾಸ್ತಿನೇ ಇರ್ತದೆ. ಇವಾಗಂತೂ ಇವಾಗ ನಮ್ಮ ಅಣ್ಣ ಮತ್ತು ಅದಕ್ಕೆ ಜೊತೆ ನಿಂತ್ಕೊಂಡು ಒಂದು ಫೋಟೋನು ತೆಗೆಸ್ಕೊಂಡ್ವಿ. ಇವ್ರು ಸೆಕೆಂಡ್ ಇದ್ದಾರಲ್ಲ, ಇವ್ರು ಬಂದು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಅವ್ರ ಫ್ಯಾಮಿಲಿ. ಇದು ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ, ನನ್ನ ತಂಗಿ, ನನ್ನ ತಮ್ಮ. ಇವ್ರು 3 ಜನ ಬಂದು ನಮ್ಮ ಅಣ್ಣಂದ್ರು. 3 ಜನದಲ್ಲಿ 2 ಮದುವೆ ಆಗೈತೆ. ಇವಾಗ ಎಂಗೇಜ್ಮೆಂಟ್ ನಡೀತಾ ಇರೋದು ನಮ್ಮ 2ನೇ ಅಣ್ಣಂದು. ನಮ್ಮ ಅಮ್ಮ ಅವರಲ್ಲ, ಅವ್ರ ಅಕ್ಕನ ಮಕ್ಕಳು. ಇವ್ರು 3 ಜನ ಅಣ್ಣಂದ್ರು. ನಮ್ಗೆ ಯಾವತ್ತೂ ಇವರು ದೊಡ್ಡಮ್ಮನ ಮಕ್ಕಳು ಅಂತ ಅನ್ಸೇ ಇಲ್ಲ. ಜೊತೆಲಿ ಹುಟ್ಟಿರೋ ಅಣ್ಣ ಇದ್ರು ಇವ್ರ ತರ ಪ್ರೀತಿ ಕೊಡ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಇವ್ರು 3 ಜನನು ಅಷ್ಟೇ ನಮ್ಮೆಲ್ಲರನ್ನು ಸ್ವಂತ ತಂಗಿರ್ ತರನೇ ನೋಡ್ಕೊಂತಾರೆ. ಇವರು ನಮ್ಮ ದೊಡ್ಡದಕ್ಕೆ ಇವಾಗ ಅವ್ರಿಬ್ರಿಗೂ ಸ್ವೀಟ್ ತಿನ್ನಿಸ್ಬಿಟ್ಟು ಬರ್ತಾವ್ರೆ. ನಮ್ಮ ಅದಕ್ಕೇನು ಅಷ್ಟೇ ನನ್ನ ಜೊತೆ ಒಳ್ಳೆ ಫ್ರೆಂಡ್ ತರಾನೇ ಇರ್ತಾರೆ. ನನ್ನ ಕಷ್ಟ ನನ್ನ ಸುಖ ಎಲ್ಲ ಜಾಸ್ತಿ ಶೇರ್ ಮಾಡೋದೇ ನಮ್ಮ ಅದಕ್ಕೆ ಹತ್ರ. ಇನ್ನು ಜನಗಳಂತೂ ಬರ್ತಾನೆ ಇದ್ರು. ಇನ್ನ ಫೋಟೋಗಳು ತೆಗೆಸ್ಕೊಳಕ್ಕೂ ಜನ ಜಾಸ್ತಿ ಇದ್ರು. ಅಷ್ಟ್ರಲ್ಲಿ ನಾವು ಹೋಗಿ ಊಟ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಊಟದ ಹತ್ರ ಬಂದ್ವಿ. ಊಟನೂ ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಇವರು ಇವಾಗ ಎಂಗೇಜ್ಮೆಂಟ್ ಆಗ್ತಾವ್ರಲ್ಲ, ಅದಕ್ಕೆ ಅವ್ರ ಫ್ಯಾಮಿಲಿ ಅಪ್ಪ, ಅಮ್ಮ ಮತ್ತೆ ತಮ್ಮ ಊಟ ಮಾಡ್ಕೊಂಡು ಎಂಗೇಜ್ಮೆಂಟ್ ನಡೀತಾ ಇತ್ತಲ್ಲ, ಮತ್ತೆ ಅಲ್ಲಿಗೆನೆ ಬಂದ್ವಿ. ಫ್ಯಾಮಿಲಿ ಜೊತೆ ಫೋಟೋಗಳೆಲ್ಲ ತಕ್ಕೊಂಡಿದ್ವಲ್ಲ, ಸ್ವಲ್ಪ ಅವನು ಆ್ಯಡ್ ಮಾಡಿದ್ದೀನಿ ಇದ್ರ ಜೊತೆನೆ. ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು ಇವತ್ತು. ಆದ್ರೆ ನಮ್ಮ ದೊಡ್ಡಮ್ಮ ಒಬ್ರು ಮಿಸ್ಸು. ನಮ್ಮ ದೊಡ್ಡಮ್ಮಗೆ 3 ಜನನು ಗಂಡು ಮಕ್ಕಳು. ನಮ್ಮ ಎಲ್ರು ಅವ್ರಿಗೆ ಹೆಣ್ಮಕ್ಳು ಇಲ್ದಿದ್ಕೆ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ರು. ನಾವು ಸ್ಕೂಲಿಗೆ ರಜಾ ಬಂದ್ರೆ ಜಾಸ್ತಿ ಬರ್ತಾ ಇದ್ದಿದ್ದೆ ಇಲ್ಲಿಗೆ. ಇವರೇ ನಮ್ಮ ದೊಡ್ಡಮ್ಮ. ನಮ್ಮ ಮದ್ವೆಗಳಲ್ಲಿ ಮತ್ತೆ ನಮ್ಮ ಇಬ್ರು ಅಣ್ಣಂದ್ರು ಮದ್ವೆಗಳಲ್ಲೆಲ್ಲ ಇದ್ರು. ಆದ್ರೆ ಈ ಅಣ್ಣನ ಮದ್ವೆ ನೋಡ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇತ್ತು. ಆದ್ರೆ ವಿಧಿ ಏನ್ ಮಾಡೋದು, ಇವಾಗ ಅವರೇ ಇಲ್ಲ. ಈ ಫೋಟೋನ ChatGPT ನಲ್ಲಿ ಮಾಡಿರೋದು. ಸೇಮ್ ಪಕ್ಕದಲ್ಲೇ ಬಂದು ನಿಂತಿರೋ ತರಾನೇ ಇದೆ. ಇದ್ದಿದ್ರೆ ತುಂಬಾ ಖುಷಿ ಪಡೋರು ಈ ಸಂಭ್ರಮ ಎಲ್ಲ ನೋಡಿ. ಆದ್ರೂ ಈ ಎಂಗೇಜ್ಮೆಂಟ್ ಬಂದು ಮದರ್ಸ್ ಡೇ ದಿನನೇ ನಡೀತಲ್ಲ, ನಮ್ಮ ದೊಡ್ಡಮ್ಮನ ಆಶೀರ್ವಾದ ಎಲ್ಲರ ಮೇಲೂ ಇರ್ತದೆ ಅನ್ನೋದೇ ಒಂದು ಖುಷಿ. ಅಲ್ಲೂ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹತ್ರನೂ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.